ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಕ್ಷ್ಮಿ ವಿಲೇಜ್ ಲೈಫ್. ಸೊ ಫಸ್ಟ್ ಟೈಮ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ, ನೀವು ಮಾಡ್ತಕ್ಕಂಥ ಒಂದು ಲೈಕಿಂದ ಸೊ ಎಲ್ಲರೂ ಮನೆ ಕಟ್ತಿದ್ರೆ ಸೊ ಅವ್ರಿಗೆ ಇಷ್ಟು ಅಷ್ಟು ಸೊ ಹೆಲ್ಪ್ ಆಗುತ್ತೆ, ಜೊತೆಗೆ ಒಂದಷ್ಟು ಮನಿನ ಸೇವ್ ಮಾಡ್ಬೋದು. ಸೊ ಹಾಗಾಗಿ ನೀವು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊತ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸೊ ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಎಕ್ಸ್ಪೆಷಲಿ ಏನೇನೆಲ್ಲ ಬೇಕು ಅಂತ ನಾನು ಆಲ್ರೆಡಿ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ 3 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಬೇಸ್ಮೆಂಟ್ ಹೇಗಿರುತ್ತೆ, ಜೊತೆಗೆ ಬೇಸ್ಮೆಂಟ್ಗೆ ಯಾವೆಲ್ಲ ಇಂಪಾರ್ಟೆಂಟಾಗಿ ಯಾವೆಲ್ಲ ಪಾಯಿಂಟ್ಸ್ನ ಫಾಲೋ ಮಾಡಬೇಕು, ಜೊತೆಗೆ ಬೇಸ್ಮೆಂಟ್ಗೆ ಎಷ್ಟು ಖರ್ಚಾಗುತ್ತೆ, ಮಿನಿಮಮ್ 9.5 ಚದರಕ್ಕೆ ಎಷ್ಟು ಅಮೌಂಟ್ ಖರ್ಚಾಗುತ್ತೆ ಅನ್ನೋದು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಹಾಗಾಗಿ ವಿಡಿಯೋವನ್ನು ಯಾರು ಮಿಸ್ ಮಾಡ್ಕೋಬೇಡಿ. ಸೊ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಹೇಳ್ತಾ, ಸೊ ಈ ವಿಡಿಯೋದಲ್ಲಿ ಒಂದು ಸದ್ಯಕ್ಕೆ ಗೋಡೆಗಳನ್ನು ಕಟ್ಟೋದಕ್ಕಿಂತ ಮುಂಚೆ ಏನೇನೆಲ್ಲ ಫಾಲೋ ಮಾಡ್ತಾರೆ ಅನ್ನೋದಾಗಿರುತ್ತೆ. ಸೊ ಇವಾಗ ಸದ್ಯದ ಮಟ್ಟಿಗೆ ನಮ್ಮ ಮನೆ ಸೊ ಇಷ್ಟು ಅಂದರೆ 7 ಅಡಿ ಗೋಡೆಗಳು, ಆಲ್ಮೋಸ್ಟ್ ಅಲ್ಲಿ ಮನೆಯಲ್ಲಿರ್ತಕ್ಕಂಥ ಎಲ್ಲ ಗೋಡೆಗಳು 7 ಅಡಿ ಎದ್ದಿದೆ. ಸೊ 7 ಅಡಿ ಆದಮೇಲೆ ಸೆಂಟ್ರಿಂಗ್ ಹೊಡಿತಾರೆ, ಅದು ನಿಮ್ಗೆ ಗೊತ್ತಿರೋ ವಿಚಾರನೇ. ಸೊ ಹಾಗಾಗಿ ಸೆಂಟ್ರಿಂಗ್ ಹೊಡಿಯೋದಕ್ಕೂ ಮುಂಚೆನೇ ನಾನು ಈ ವಿಡಿಯೋವನ್ನು ಮಾಡ್ತಿದ್ದೀನಿ. ಸೊ ಯಾರು ಮತ್ತೆ ಹೇಳಿದ್ದೀನಿ, ಯಾರು ಫಸ್ಟ್ ಟೈಮ್ ನೋಡಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಈ ಗೋಡೆಗೆ ಮತ್ತು ಎಷ್ಟು ಇಟ್ಟಿಗೆ ಆಯಿತು, ಸೊ ಎಷ್ಟೆಲ್ಲ ಸಿಮೆಂಟ್ ಆಯಿತು, ಎಷ್ಟೆಲ್ಲ ಸ್ಯಾಂಡ್ ಆಯಿತು, ಸೊ ಅದರೆಷ್ಟು ಖರ್ಚಾಗುತ್ತೆ, ಎಕ್ಸ್ಪೆಷಲಿ ಗೋಡೆಗೆ ಮಾತ್ರ ಎಷ್ಟು ಖರ್ಚಾಗುತ್ತೆ ಅನ್ನೋದು ಕೂಡ ಅಪ್ಕಮಿಂಗ್ ವಿಡಿಯೋಸ್ದಲ್ಲಿ ನಾನು ವಿಡಿಯೋಸ್ಗಳನ್ನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಹಾಗಾಗಿ ಎಕ್ಸ್ಪ್ಲೇನ್ ಮಾಡ್ಕೊತ ವಿಡಿಯೋಗಳನ್ನು ಹೇಳ್ಕೊತ ಹೋಗ್ತೀನಿ. ಸೊ ಲೆಟ್ಸ್ ಗೋ. 9.5 ಚದರ ಮನೆ. ಸೊ 9.5 ಚದರದಲ್ಲಿ ಪ್ಲ್ಯಾನಿಂಗ್ ನಮ್ಗೆ ಯಾವ ಥರ ಬಂತು, ಜೊತೆಗೆ ಪ್ಲ್ಯಾನಿಂಗನ್ನು ನಾವು ಸ್ವಲ್ಪ ಹೇಗೆ ಚೇಂಜ್ ಮಾಡ್ಕೊಂಡ್ವಿ ಅನ್ನೋದು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಸೊ ಸದ್ಯಕ್ಕೆ ನಾನು ಆಗಲೇ ಹೇಳ್ದಂಗೆ 7 ಅಡಿ ಗೋಡೆ, ಎಲ್ಲ ಗೋಡೆಗಳು 7 ಅಡಿ ಗೋಡೆ ಆಗಿದೆ. ಸೊ ಔಟ್ಸೈಡಿಂದ ಬಂದಾಗ ಸೊ ಈ ರೀತಿ ಕಾಣಿಸುತ್ತೆ. ಸೊ ವಿಡಿಯೋವನ್ನು ಸ್ವಲ್ಪ ಮಟ್ಟಿಗೆ ನಾನು ಸ್ಲೋ ಮಾಡಿದ್ದೀನಿ, ಯಾಕಂದರೆ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಲಿ ಅಂತ. ಏನು ನೋಡ್ತಿದ್ದೀರಲ್ವ, ಸೊ ಇದು ಬಂದು ಸ್ಟೇರ್ ಕೇಸು. ಇವಾಗ ನೋಡಿದ್ರು ಮೈನ್ ಎಂಟ್ರೆನ್ಸ್ ಬಾಗಿಲು. ಸೊ ಇಲ್ಲೇ ಇರೋದು ನಮ್ಮ ಬಾಗಿಲು ಬಂದು ಪೂರ್ವಕ್ಕೆ. ಸೊ ನಮಗೆ ಪೂರ್ವಕ್ಕೆ ಬಂದಿದ್ದು, ಹಾಗಾಗಿ ನಾವು ಪೂರ್ವಕ್ಕೆ ಇಡ್ಸಿದ್ದೀವಿ. ನೆಕ್ಸ್ಟ್ ನೀವೇನು ಇವಾಗ ಎಂಟ್ರಿ ಕೊಡ್ತೀರಲ್ವ, ಸೊ ಇದು ಬಂದು ಹಾಲು. ಸುಮಾರು ಹಾಲು ಒಂದು 16 ಅಡಿ, 16ಕ್ಕೆ 13 ಅಡಿ ಹಾಲು ಸಿಕ್ಕಿದೆ ನಮಗೆ. ಸುಮಾರು ಓಕೆ, ನಮಗೆ ಇರ್ತಕ್ಕಂಥ ನಾವು 4 ಜನ ಇರೋದ್ರಿಂದ ಹಾಲು ನಮಗೆ ಓಕೆ ಆಗಿಬಿಡುತ್ತೆ. ಹಾಲಿಂದ ನೆಕ್ಸ್ಟ್ ರೂಮ್ಗೆ ಹೋಗ್ಬೋದು, ಜೊತೆಗೆ ಅಡುಗೆ ಮನೆಗೂ ಹೋಗ್ಬೋದು. ನೀವೇನು ನೋಡ್ತಿದ್ದೀರಲ್ಲ, ರೂಮ್ಗೂ ಹೋಗ್ಬೋದು, ನೆಕ್ಸ್ಟ್ ಅಡುಗೆ ಮನೆಗೂ ಹೋಗ್ಬೋದು. ನಾನು ಓಪನ್ ಕಿಚನ್ ಇಡಿಸ್ಲಿಲ್ಲ, ಯಾಕೆಂದರೆ ನನಗೆ ಪರ್ಸ್ನಲಿ ಓಪನ್ ಕಿಚನ್ ಇಷ್ಟ ಇಲ್ಲ. ಅದು ಯಾಕೆ ಅಂದರೆ, ಸೊ ಹಾಲಲ್ಲಿ ಬಂದು ಕೂತ್ಕೊಂಡ್ರೆ ಸೊ ಕಿಚನ್ ಕ್ಲೀನಾಗಿ ಕಾಣಿಸ್ಬೇಕು. ಒಂದು ಸ್ವಲ್ಪ ಟೈಮಲ್ಲಿ ಕಿಚನ್ ಕ್ಲೀನಾಗಿ ಇಲ್ಲದೇ ಇದ್ದಾಗ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ನಾನು ಓಪನ್ ಕಿಚನನ್ನು ಇಡಿಸ್ಲಿಲ್ಲ. ಇವಾಗ ಏನು ನೋಡ್ತಿದ್ದೀರಲ್ವ ನೀವು, ಇದು ಕಿಚನ್ನು. ಸೊ ಕಿಚನಲ್ಲಿ ಕೂಡ ನಾನು 2 ಕಿಟಕಿಯನ್ನು ಇಕ್ಸಿದ್ದೀನಿ, ನೀವೇನು ನೋಡ್ತಿದ್ದೀರಲ್ವ. ಸೊ ಗಾಳಿ ಬೆಳಕು ಚೆನ್ನಾಗಿ ಬರಲಿ ಅಂತ, ಯಾಕಂದರೆ ನಾವು ಇವಾಗಿರೋ ಹಳೆ ಮನೆಯಲ್ಲಿ ಕಿಚನಲ್ಲಿ ಗಾಳಿ ಬೆಳಕು ತುಂಬ ಕಡಿಮೆ. ಹಾಗಾಗಿ ಇದೇನು ನೋಡ್ತಿದ್ದೀರಲ್ಲ ನೀವು, ಇದು ಸ್ಟೋರ್ ರೂಮು. ಸೊ ದೇವ್ರ ಮನೆ ಹಿಂದೆ ಸ್ಟೋರ್ ರೂಮನ್ನು ಮಾಡಿಸಿದ್ದೀನಿ. ಸೊ ಅದ್ರ ಮೇಲೆ ಆ ಸ್ಟೋರ್ ರೂಮ್ ಮೇಲೆ ಒಂದಷ್ಟು 3 ಅಡಿ ಅಟ್ಟ ಕೂಡ ಬರುತ್ತೆ. ಅಟ್ಟ ಬಂದರೆ ಲೈಕ್ ಪಾತ್ರೆಗಳೆಲ್ಲ ಇಟ್ಕೋಬೋದು ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಹೋಗ್ತಿದ್ರೆ. ಸೊ ಇದೇನು ನೋಡ್ತಿದ್ದೀರಲ್ಲ, ಅದು ಅಟ್ಯಾಚ್ ಬಾತ್ರೂಮ್ ಇದು. ಸೊ ಜೊತೆಗೆ ಟಾಯ್ಲೆಟ್ ಕೂಡ. ಮತ್ತು ರೈಟ್ಗೊಂದು ರೂಮು, ಲೆಫ್ಟ್ಗೊಂದು ರೂಮು. ಸೊ ಟಾಯ್ಲೆಟ್ ಕೂಡ 7ಕ್ಕೆ 6 ಬಂದಿತ್ತು, ತುಂಬ ದೊಡ್ಡದಾಗಿತ್ತು. ಹಾಗಾಗಿ ಟಾಯ್ಲೆಟ್ ಕೂಡ ನಮಗೇನು ಚಿಕ್ಕದು ಅನ್ನಿಸ್ತಿಲ್ಲ, ಬಾತ್ರೂಮ್ ಕೂಡ ಚಿಕ್ಕದು ಅನ್ನಿಸ್ತಿಲ್ಲ, ಓಕೆ ಚೆನ್ನಾಗಿತ್ತು. ನೆಕ್ಸ್ಟ್ ಬಂದ ಲೆಫ್ಟ್ಗೆ ಇದು ಚಿಲ್ಡ್ರನ್ಸ್ ಬೆಡ್ರೂಮು. ಸೊ ಮಕ್ಕಳಿಗೆ ಇದು 9ಕ್ಕೆ 10 ಬಂದಿತ್ತು. ಸೊ ಇದು ಚೆನ್ನಾಗಿತ್ತು, ಪರವಾಗಿಲ್ಲ. ನಮ್ಮ ಬೆಡ್ರೂಮ್ ಬಂದು ತುಂಬ ದೊಡ್ಡದು ಅಂದರೆ 12ಕ್ಕೆ 12 ಏನೋ ಸಿಕ್ಕಿತ್ತು. ಅದು ಕೂಡ ನೋಡೋಕ್ಕೆ ದೊಡ್ಡದಾಗೆ ಕಾಣಿಸ್ತಾ ಇತ್ತು. ಈ ಹಾಲ್ ಇದೆಯಲ್ಲ, ಹೆಚ್ಚು ಕಡಿಮೆ ನೋಡೋಕೆ ಹೋದರೆ ಹಾಲಷ್ಟು ದೊಡ್ಡದೇ ಕಾಣಿಸ್ತಾ ಇತ್ತು. ಇದಿಷ್ಟು ಕೂಡ 7 ಅಡಿ ಗೋಡೆ ಆದಮೇಲೆ ಇಷ್ಟೆಲ್ಲ ಇರುತ್ತೆ. ನಾನು ಹೇಳಿದ್ನಲ್ಲ ನಿಮಗೆ, ಇಟ್ಕೆದೆಲ್ಲ ರೇಟ್ ಹೇಳ್ತೀನಿ ಅಂತ. ಇಟ್ಕೆದು, ಸಿಮೆಂಟು ಮತ್ತು ಸ್ಯಾಂಡ್ ಇದೆಲ್ಲ ಎಷ್ಟಾಗುತ್ತೆ, ಜೊತೆಗೆ ಕೆಲಸದವ್ರಿಗೆ ಎಷ್ಟಾಗುತ್ತೆ ಅನ್ನೋದು ಒಂದಿನ ವಿಡಿಯೋ ಮಾಡ್ತೀನಿ. ಯಾಕಂದರೆ ಜನರಿಗೆ ಸ್ವಲ್ಪ ಐಡಿಯಾ ಬರುತ್ತೆ, ಹಾಗಾಗಿ ಕಟ್ಕೊಳ್ಳೋರಿಗೆ ಸ್ವಲ್ಪ ಐಡಿಯಾ ಬರುತ್ತೆ
ಅಂತ ಅಷ್ಟೇ ವಿಡಿಯೋ ಮಾಡ್ತಿರೋದು. ಸೊ ವಿಡಿಯೋ ಹೇಗಿತ್ತು ಅಂತ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹೀಗೆ ವಿಡಿಯೋಸ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಬೇಕು. ಮುಂದಿನ ವಿಡಿಯೋದಲ್ಲಿ ಮುಂದಿನ ಕನ್ಸ್ಟ್ರಕ್ಷನ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬೈ, ಟೇಕ್ ಕೇರ್.